ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1090ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ 15 Pro ಈ ಮೊಬೈಲ್ಗೆ ಸಂಬಂಧಪಟ್ಟ ರೆಂಡರ್ಸ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೊಬೈಲ್ ನೋಡೋದಕ್ಕೆ ಸೇಮ್ ಟು ಸೇಮ್ ನಿಮಗೆ ಇದೇ ರೀತಿ ಇರುತ್ತೆ. ಡಿಸೈನ್ ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೆಡ್ಮಿ ಅವರು ಈ ತರ ಡಿಸೈನ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ರು. ಇವಾಗ ರಿಯಲ್ಮಿ ಅವರು ಕೂಡ ಒಂದ್ ಸ್ವಲ್ಪ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಿಂದೆಗಡೆ ನಿಮಗೆ ಒಂದ್ ಸ್ವಲ್ಪ ಸೆಮಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇಂದ ಬರುತ್ತೆ. ಸಿಲ್ವರ್ ಕಲರ್ ಡಿಸೈನ್ ಒಂದು ಮಾತ್ರ ಇವಾಗ ಲೀಕ್ ಆಗಿದೆ. ಸ್ಪೆಸಿಫಿಕೇಶನ್ಸ್ ಏನು ಕೂಡ ರಿವೀಲ್ ಆಗಿಲ್ಲ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನೋಡೋದಕ್ಕೆ ಮಾತ್ರ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಒಂದ್ ಸ್ವಲ್ಪ ಯೂನಿಕ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಈ ಸಲ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಫೀಚರ್ಸ್ ತುಂಬಾನೇ ಕೊಡ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದೇ ಒಂದು ಫೀಚರ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು AI ಎಡಿಟ್ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೇನಾದ್ರೂ ಒಂದು ಪ್ರಾಂಪ್ಟ್ ಕೊಟ್ಬಿಟ್ಟು ಒಂದು ಇಮೇಜ್ ನ ನಾವು ಜನರೇಟ್ ಮಾಡ್ತಿದ್ವಿ. ಇವಾಗ ನಿಮ್ ಇಮೇಜ್ ನ ಕೊಟ್ಬಿಟ್ಟು ಅದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರೆ ಆ ರೀತಿಯಾಗಿ ಒಂದು ಇಮೇಜ್ ನ ಜನರೇಟ್ ಮಾಡಿ ಕೊಡುತ್ತೆ. ಅದ್ರ ಮೇಲೆ ಇವರಾದ್ರೆ ವರ್ಕ್ ಮಾಡ್ತಿದ್ದಾರೆ. ಆ ಫೀಚರ್ ಈ ಮೊಬೈಲ್ ಅಲ್ಲೂ ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ತುಂಬಾ ಚೇಂಜಸ್ ಮಾಡಿನೇ ಈ ಸಲ 15 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ರಿಯಲ್ಮಿ 15 Pro. ಸೊ ಈ ರೀತಿಯಾಗಿ ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಈ ಒಂದು ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಅನ್ಪ್ಯಾಕ್ಡ್ ಈವೆಂಟ್ ನಾಳೆ ಆದ್ರೆ ನಡೀತಾ ಇದೆ. ನಾಳೆ ಸಂಜೆ 7:00 ಈ ಒಂದು ಈವೆಂಟ್ ಆದ್ರೆ ಇರುತ್ತೆ. ಈ ಒಂದು ಈವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಹಾಗೆ ಬಂದ್ಬಿಟ್ಟು Z Flip 7 ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಜನರೇಷನ್ ಫೋಲ್ಡಬಲ್ ಫೋನ್ಸ್ ಅಂತಾನೆ ಹೇಳ್ಬೋದು. ಈ ಸಲ ನಿಮಗೆ ಫೋಲ್ಡಬಲ್ ಫೋನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು 6 ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ, ಫೋಲ್ಡ್ 6 ಗೆ ಕಂಪೇರ್ ಮಾಡಿದ್ರೆ ಫೋಲ್ಡ್ 7 ನಿಮಗೆ ಯೂಜ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಥಿಕ್ನೆಸ್ ನೋಡಬಹುದು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತೇಳಿ. ನಮಗೆ Z Fold 6 ನೋಡಿದ್ರೆ ನಿಮಗೆ ತುಂಬಾ ಮಟ್ಟಿಗೆ ದಪ್ಪ ಬರ್ತಾ ಇತ್ತು, ಥಿಕ್ನೆಸ್ ಜಾಸ್ತಿ ಇತ್ತು. ಈ ಸಲ ನಿಮಗೆ ಫೋಲ್ಡ್ 7 ಅಲ್ಲಿ ತುಂಬಾ ಮಟ್ಟಿಗೆ ಥಿಕ್ನೆಸ್ ನ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ತುಂಬಾನೇ ಸ್ಲಿಮ್ ಇದೆ. ನಿಮಗೆ ಫ್ಲಿಪ್ ಅದೇ ರೀತಿ ಇರುತ್ತೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಟ್ರಿಪಲ್ ಫೋಲ್ಡಿಂಗ್ ಫೋನ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಸ್ಯಾಮ್ಸಂಗ್ ಅವರು ಯಾವಾಗಿಂದನೋ ವರ್ಕ್ ಮಾಡ್ತಿದಾರಲ್ಲ AR/VR ಗ್ಲಾಸಸ್ ಮೇಲೆ, ಅದ್ರ ಹೆಸರು ಬಂದ್ಬಿಟ್ಟು ಮೋಹನ್ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ರು. ಅದನ್ನು ಕೂಡ ಇಲ್ಲೇ ಶೋಕೇಶಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನಾಳೆ ಅಂತೂ ಒಂದು ಸ್ವಲ್ಪ ಧಮಾಕ ಇರುತ್ತೆ ಅಂತಾನೆ ಹೇಳ್ಬೋದು. ಈವೆಂಟ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಈವೆಂಟ್ ನೋಡಿ 7:30 ನಿಮಗೆ ಯೂಟ್ಯೂಬ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಲೈವ್. ನಿಮಗೆ ಈವೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಇನ್ಫಾರ್ಮೇಶನ್ ನಿಮಗೂ ಕೂಡ ಸಿಗುತ್ತೆ. ಸೊ ನೋಡೋಣಂತೆ ನಾಳೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇಂಡಿಯನ್ ಗವರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ, ರೈಲ್ 1 ಆಪ್ ಅಂತೇಳಿ. ಈ ಒಂದು ಆಪ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಇಂಡಿಯನ್ ಗವರ್ಮೆಂಟ್ ಅವರು ಒಂದು ಸ್ಟೆಪ್ ಮೇಲ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಕೇಳಿದ್ದಾದ್ಮೇಲೆ ನನಗೆ ತುಂಬಾನೇ ಖುಷಿ ಆಯ್ತು. ರೀಸನ್ ಏನು ಅಂದ್ರೆ ಇವಾಗ ನಾರ್ಮಲ್ ಆಗಿ ನಾವು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು, ರಿಸರ್ವೇಶನ್ ಆಗಿದೆಯೋ ಇಲ್ವೋ, ಇದ್ರ ಬಗ್ಗೆ ನಮಗೆ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇವಾಗಿರೋ ಅಪ್ಲಿಕೇಶನ್ ಆಗಿ ಬಂದ್ಬಿಟ್ಟು ಇವಾಗಿರೋ ವೆಬ್ಸೈಟ್ ತುಂಬಾ ಸ್ಲೋ ಅಂತಾನೆ ಹೇಳ್ಬೋದು. ತುಂಬಾನೇ ಕನ್ಫ್ಯೂಷನ್ ಇರುತ್ತೆ, ಎಲ್ಲೋಗಿ ಎಲ್ಲಿ ಬರಬೇಕು ಒಂದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ತುಂಬಾನೇ ಸ್ಲೋ ಇರುತ್ತೆ. ಆದ್ರೆ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಅಂತಾನೆ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ನಿಮಿಷದಲ್ಲಿ 1.5 ಲಕ್ಷ ಟಿಕೆಟ್ ಬುಕಿಂಗ್ಸ್ ನಡೆಯುತ್ತೆ. ಹಾಗೆ ಬಂದ್ಬಿಟ್ಟು 40 ಲಕ್ಷ ಎಂಕ್ವೈರೀಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಎಲ್ಲಿನೂ ಕೂಡ ಕ್ರಾಶ್ ಆಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಸ್ಲೋ ಆಗೋದಿಲ್ಲ, ಅಷ್ಟು ಫಾಸ್ಟ್ ಆಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇದೇ ಅಪ್ಲಿಕೇಶನ್ ಅಲ್ಲಿ ನೀವು ಟ್ರೈನ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು, ರಿಸರ್ವೇಶನ್ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟು ಲೈವ್ ಅಲ್ಲಿ ಟ್ರೈನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಅಪ್ಡೇಟ್ಸ್ ಆದ್ರೆ ತಗೋಬಹುದು. ಏನಾದ್ರೂ ಎಂಕ್ವೈರೀಸ್ ಇತ್ತು ಅಂದ್ರೆ ಆ ಎಂಕ್ವೈರೀಸ್ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲೇ ನಡೆಯುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಾವು ಪ್ಯಾಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗವರ್ಮೆಂಟ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಇಂದ ನಿಮಗೆ ಟ್ರೈನಿಗೆ ಸಂಬಂಧಪಟ್ಟ ಏನೇ ಇನ್ಫಾರ್ಮೇಶನ್ ಬೇಕಂದ್ರೂ ಕೂಡ ರೈಲ್ 1 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಪ್ ಸ್ಟೋರ್ ಆಗಿ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಿ, ಒಂದಲ್ಲ ಒಂದು ಟೈಮ್ ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಕಂಪ್ನಿಯವರು ಲಾಸ್ಟ್ ಇಯರ್ ನನಗನ್ನಿಸ್ತಂಗೆ ಒಂದು 7-8 ತಿಂಗಳ ಹಿಂದೆ ಅನ್ಕೊಂತೀನಿ ಟ್ರೈ ಫೋಲ್ಡಿಂಗ್ ಫೋನ್ ನ ಟೀಸ್ ಮಾಡಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಇಮೇಜಸ್ ವಿಡಿಯೋಸ್ ಎಲ್ಲಾನು ಕೂಡ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲ ಆದ್ರೆ ತೋರಿಸಿದೆ. ಟ್ರಿಪಲ್ ಫೋಲ್ಡಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಹುವಾವೆ ಕಂಪ್ನಿಗಿಂತ ಫಸ್ಟ್ ಇವರು ಟೀಸ್ ಮಾಡಿದ್ರು. ಹಾಗೆ ಬಂದ್ಬಿಟ್ಟು ಶೋಕೇಶ್ಗೂ ಕೂಡ ತಂದಿದ್ರು. ಇವಾಗ ಲೈವ್ ಅಲ್ಲಿ ಸ್ಪಾಟ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಯಾರೋ ಈ ಮೊಬೈಲ್ ಟೆಸ್ಟ್ ಮಾಡ್ಬೇಕಾದ್ರೆ ಈ ಒಂದು ಫೋಟೋಸ್ ಆದ್ರೆ ಲೀಕ್ ಆಗಿದೆ. ನೋಡಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು ಹಿಟ್ ಆಗುತ್ತೆ
ಆಗುತ್ತೋ ಫ್ಲಾಪ್ ಆಗುತ್ತೋ ಅದೆಲ್ಲನೂ ಕೂಡ ಸೆಕೆಂಡ್ರಿ. ಆದ್ರೆ ಟೆಕ್ನೋ ಬ್ರ್ಯಾಂಡ್ ಅವರು ಟ್ರಿಪಲ್ ಫೋಲ್ಡಿಂಗ್ ಫೋನ್ ಮೇಲೆ ವರ್ಕ್ ಮಾಡ್ತಿದಾರಲ್ಲ, ಅದು ಗ್ರೇಟ್ ಅಂತಾನೆ ಹೇಳ್ಬೋದು. ಒಂದು ಟೈಮಲ್ಲಿ ನೋಡಿ ನೀವು, ಲಾಸ್ಟ್ ಇಯರ್ ಟೆಕ್ನೋ ಬ್ರ್ಯಾಂಡ್ ಯಾವ ರೀತಿ ಇತ್ತು, ಈ ವರ್ಷ ಟೆಕ್ನೋ ಬ್ರ್ಯಾಂಡ್ ಯಾವ ರೀತಿ ಇದೆ ಅಂತೇಳಿ. ನಾನೇ ರೀಸೆಂಟ್ ಆಗಿ 2 ಮೊಬೈಲ್ಸ್ ನ ಅನ್ಬಾಕ್ಸ್ ಮಾಡಿದ್ದೀನಿ. 2 ಮೊಬೈಲ್ಸ್ ಕೂಡ ಸ್ಪೆಸಿಫಿಕೇಶನ್ ಆಗಿ ಬಂದ್ಬಿಟ್ಟು ಪ್ರೈಸ್ ನೋಡಿ ನೀವೇ ಇಂಪ್ರೆಸ್ ಆಗ್ತೀರಾ. ಅಷ್ಟು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಅವರು ಕೂಡ ಇನ್ನ ಟ್ರಿಪಲ್ ಫೋಲ್ಡಿಂಗ್ ಫೋನ್ ತಂದಿಲ್ಲ, ಇವಾಗ ಟೆಕ್ನೋ ಅವರು ಅಫಿಷಿಯಲ್ ಆಗಿ ಶೋಕೇಶ್ಗೂ ಕೂಡ ತಂದಿದ್ದಾರೆ. ಅಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ನಾವು ಫೋಲ್ಡೇಬಲ್ ಫೋನ್ ನೋಡೋದಕ್ಕೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಷ್ಟು ಸ್ಲಿಮ್ ಸೈಜ್ ಅಲ್ಲಿ ಈ ಒಂದು ಫೋಲ್ಡೇಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಟೆಸ್ಟಿಂಗ್ ಪರ್ಪಸ್ ಗೆ ಹೊರಗೆ ಬಂದಿದೆ ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಟೆಕ್ನೋ ಬ್ರ್ಯಾಂಡ್ ಅಲ್ಲಿ ಟ್ರಿಪಲ್ ಫೋಲ್ಡಿಂಗ್ ಫೋನ್ ಆದ್ರೆ ನೋಡು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ LV ಬ್ರ್ಯಾಂಡ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಸುಪೀರಿಯರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅವ್ರ ಶೋರೂಮ್ಸ್ ಆಗಿರ್ಬೋದು, ಅವರು ಪ್ರಾಡಕ್ಟ್ಸ್ ಏನ್ ಲಾಂಚ್ ಮಾಡ್ತಾರಲ್ಲ ಅದನ್ನ ನೋಡಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಅಷ್ಟು ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಹ್ಯಾಂಡ್ ಬ್ಯಾಗ್ ತಗೋಬೇಕಂದ್ರೂ ಕೂಡ ನಿಮಗೆ 40 ಲಕ್ಷ 50 ಲಕ್ಷದವರೆಗೂ ಇರುತ್ತೆ. ಅಷ್ಟು ಸುಪೀರಿಯರ್ ಬ್ರ್ಯಾಂಡ್. ಹಾಗೆ ಬಂದ್ಬಿಟ್ಟು ಬ್ರ್ಯಾಂಡ್ ವ್ಯಾಲ್ಯೂನು ಕೂಡ ಅದೇ ರೀತಿ ಇರುತ್ತೆ. ರೀಸೆಂಟ್ ಆಗಿ LV ಕಂಪ್ನಿಯವರು ಒಂದು ಬ್ಯಾಗ್ ನ ಲಾಂಚ್ ಮಾಡಿದ್ದಾರೆ. ಆ ಬ್ಯಾಗ್ ಕಾಸ್ಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಬ್ಯಾಗ್ ಯಾವ್ದು ಗೊತ್ತಾ? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ LV ಬ್ಯಾಗ್. ಈ ಬ್ಯಾಗ್ ಸೈಜ್ ಎಷ್ಟಿರುತ್ತೆ ಅಂದ್ರೆ ನಮಗೆ ಉಪ್ಪೇನಿರುತ್ತಲ್ಲ ಆ ಉಪ್ಪಿಗಿಂತ ಸಣ್ಣದಿರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕೈ ಮೇಲೆ ಇಟ್ಕೊಂಡಿದೀವಿ ಅಂದ್ರೆ ಅಷ್ಟು ಸಣ್ಣ ಬ್ಯಾಗ್ ನ ಇವರಾದ್ರೆ ಲಾಂಚ್ ಮಾಡಿದ್ದಾರೆ. ತುಂಬಾ ಸಣ್ಣದಂತಾನೆ ಹೇಳ್ಬೋದು. ನಮ್ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಕಾಣಿಸುತ್ತೆ. ಅಕಸ್ಮಾತ್ ಆಗಿ ಕೆಳಗೆಲ್ಲಾದ್ರೂ ಬಿತ್ತು ಅಂದ್ರೆ ನೀವ್ ಎಷ್ಟು ಹುಡುಕಿದ್ರು ಕೂಡ ಸಿಗೋದಿಲ್ಲ. ಅಷ್ಟೇ ಸಣ್ಣ ಬ್ಯಾಗ್ ನ ಲಾಂಚ್ ಮಾಡಿದ್ದಾರೆ. ಈ ಬ್ಯಾಗ್ ಕಾಸ್ಟ್ ಎಷ್ಟು ಗೊತ್ತಾ? $61,000 ಆದ್ರೆ ಇಟ್ಟಿದ್ದಾರೆ. ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಹತ್ತತ್ರ 50 ಲಕ್ಷ ಆಗುತ್ತೆ. ಈ ಸಣ್ಣ ಬ್ಯಾಗ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ 50 ಲಕ್ಷ ಪೇ ಮಾಡ್ಬೇಕಾಗತ್ತೆ. ನನಗೆ ಶಾಕ್ ಆಯ್ತು, 50 ಲಕ್ಷ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಯಾಕೆಂದ್ರೆ ಅದ್ರಲ್ಲಿ ನಾವ್ ಏನ್ ಇಟ್ಕೊಳೋದಿಕ್ ಬರೋದಿಲ್ಲ, ನಮ್ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ. ಒಂದ್ ಸ್ವಲ್ಪ ಜೋರಾಗಿ ಗಾಳಿ ಬಂತು ಅಂದ್ರೆ ಅದು ಹಾರ್ಕೊಂಡೇ ಹೋಗ್ಬಿಡುತ್ತೆ. ಆ ಸಣ್ಣ ಇಟೇಟ್ ಬ್ಯಾಗಿಗೆ 50 ಲಕ್ಷದವರೆಗೂ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ OnePlus Nord 5, OnePlus Nord C5 ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ಸ್ ಬಗ್ಗೆ ಮಾತಾಡೋಣಂತೆ, ಯಾಕೆಂದ್ರೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಅದರಲ್ಲೂ ಕೂಡ OnePlus Nord 5 ಮೊಬೈಲ್ ಮೇಲಂತೂ ತುಂಬಾ ಇಂಟ್ರೆಸ್ಟ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ. ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳ್ತೀನಿ. ಈ ಮೊಬೈಲ್ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.83 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 8s Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. Snapdragon 8s Gen 4 ಇದೆ, ಏನಕ್ಕೆ ಯೂಸ್ ಮಾಡಿಲ್ಲ ಗೊತ್ತಿಲ್ಲ. 8s Gen 3 ಯೂಸ್ ಮಾಡಿದ್ದಾರೆ. ಚೈನಾದಲ್ಲಿ ಇದೇ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಅಲ್ಲಿ MediaTek ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. MediaTek Dimensity 9400 ಈ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಅದು ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾಗೆ ಬಂದ ತಕ್ಷಣ Snapdragon 8s Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೈಸಿಗೆ ಅವರು ಲಾಂಚ್ ಮಾಡಿರೋ ಪ್ರೈಸಿಗೆ ವರ್ತೆ ಅಲ್ಲ. 8s Gen 4 ಯೂಸ್ ಮಾಡಬಹುದಿತ್ತು, 8s Gen 3 ಯೂಸ್ ಮಾಡಿದ್ದಾರೆ. ನಿನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಒಂದು ರೀತಿ 15,000 20,000 ರೇಂಜ್ ಅಲ್ಲಿ ನಾವೇನ್ ಮೊಬೈಲ್ ತಗೊಂತೀವಲ್ಲ ಅದ್ರಲ್ಲಿ ನಮಗೆ ಈ ರೀತಿಯಾಗಿರುತ್ತೆ. 50 ಮೆಗಾ ಪಿಕ್ಸೆಲ್ 8 ಮೆಗಾ ಪಿಕ್ಸೆಲ್. ಇದರಲ್ಲೂ ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ 8 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. 30,000 ರೇಂಜ್ ಅಲ್ಲಿ ಅಟ್ಲೀಸ್ಟ್ ಇವರು ಟೆಲಿಫೋಟೋ ಸೆನ್ಸರ್ ಆದ್ರೂ ಕೊಡಬಹುದಿತ್ತು. ಇನ್ನ ಒಂದು ಕ್ಯಾಮ್ರಾ ಆಡ್ ಮಾಡಿ ಟೆಲಿಫೋಟೋ ಸೆನ್ಸರ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಆ ರೇಂಜ್ ಅಲ್ಲಿ ನಮಗೆ ತುಂಬಾ ಮೊಬೈಲ್ಸ್ ಅಲ್ಲಿ ಟೆಲಿಫೋಟೋ ಸೆನ್ಸರ್ ಇರುತ್ತೆ. ಕೆಲವೊಂದು ಮೊಬೈಲ್ಸ್ ಅಲ್ಲಿ ಪೆರಿಸ್ಕೋಪಿಕ್ ಲೆನ್ಸ್ ಕೂಡ ಕೊಟ್ಟಿರ್ತಾರೆ. ಇವ್ರು ನೋಡಿದ್ರೆ 2 ಕ್ಯಾಮ್ರಾ ಮಾತ್ರ ಕೊಟ್ಟಿದ್ದಾರೆ. 6800 mAh ಬ್ಯಾಟರಿ ಇರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. 4 ವರ್ಷ OS ಅಪ್ಡೇಟ್ ಕೊಡ್ತಾರೆ. 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ಗೆ IP ರೇಟಿಂಗು ಕೂಡ ಇಲ್ಲ. IP65 ಇಂದ ಬರುತ್ತೆ. ಇವಾಗ ಎಷ್ಟೋ ಮೊಬೈಲ್ಸ್ ಅಲ್ಲಿ IP69 ಬರ್ತಾ ಇದೆ. 15,000 13,000 ರೇಂಜ್ ಅಲ್ಲೂ ಕೂಡ IP69 ರೇಟಿಂಗ್ ಇಂದ ಮೊಬೈಲ್ಸ್ ಲಾಂಚ್ ಆಗ್ತಿದೆ. ಇವರು 30,000ಕ್ಕೆ ಲಾಂಚ್ ಮಾಡಿದ್ದಾರೆ. IP65 ರೇಟಿಂಗ್ ಇಂದ ತಂದಿದ್ದಾರೆ. ಈ ಮೊಬೈಲ್ಗೆ ನಿಮಗೆ IP ರೇಟಿಂಗು ಕೂಡ ಇರಲ್ಲ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ ನಿಮಗೆ 32,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 30,000ಕ್ಕೆ ಸಿಗುತ್ತೆ. ಆ ಪ್ರೈಸ್ ಗೆ ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಬ್ರೋ, ಬರ್ತಿದ್ಯಾ ಅಂತ ನನಗೆ ಕೇಳಿದ್ರೆ ದಯವಿಟ್ಟು ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂತೀರಾ ಅಷ್ಟೇ. ನಾನು OnePlus ಲವರ್ ಬ್ರೋ, OnePlus ಫ್ಯಾನ್. ನಾನು ಯಾವಾಗಿಂದನೂ ಮೊಬೈಲ್ ಇದನ್ನೇ ಯೂಸ್ ಮಾಡ್ತಾ ಇರೋದು. ಅಂದ್ರೆ ನೀವು ಬೇಕಂದ್ರೆ ತಗೊಳ್ಳಿ. ಹೊಸದಾಗಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಅದೇ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ Poco F7 ಸಿಗುತ್ತೆ. ರೀಸೆಂಟ್ ಆಗಿ ನಾನು ಅನ್ಬಾಕ್ಸ್ ಕೂಡ ಮಾಡಿದ್ದೆ.
ಅದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಪ್ರೊಸೆಸರ್ ಇರುತ್ತೆ. IQ ಅಲ್ಲಿ ಸಿಗುತ್ತೆ ನಿಮಗೆ IQ Neo 10 ಸಿಗುತ್ತೆ, ಅದು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಅದೇ ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕಿಂತ ಬೆಟರ್ ಆಗಿರೋ ಮೊಬೈಲ್ಸ್ ತುಂಬಾನೇ ಇದೆ. ಅದರಲ್ಲಿ ನಿಮಗೆ IP ರೇಟಿಂಗ್ ಇರುತ್ತೆ, ಒಳ್ಳೆ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, ಸರ್ವಿಸ್ ಚೆನ್ನಾಗಿರುತ್ತೆ. ಒನ್ ಪ್ಲಸ್ ಕಂಪ್ನಿಗೆ ಏನಾಗಿದೆ ನಿಜವಾಗ್ಲೂ ಗೊತ್ತಿಲ್ಲ. ಒನ್ ಪ್ಲಸ್ಗೆ ಎಷ್ಟು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. 30,000 ರೇಂಜ್ಗೆ ಅವ್ರು ಏನಾದರೂ ನೋಡಿ ಲಾಂಚ್ ಮಾಡ್ತಿದ್ದಾರೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಒಂದ್ ರೀತಿ 25,000 ಒಳಗೆ ಲಾಂಚ್ ಮಾಡೋ ಮೊಬೈಲ್ ಯಾವ ರೀತಿ ಇರಬೇಕೋ ಆ ರೀತಿಯಾಗಿ ಲಾಂಚ್ ಮಾಡಿದ್ದಾರೆ. 30,000ಕ್ಕೆ ಈ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ನನಗೆ ಕೇಳಿದ್ರೆ ಬೆಟರ್ ಈ ಮೊಬೈಲ್ ನ ಸ್ಕಿಪ್ ಮಾಡೋದು ಒಳ್ಳೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.